ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಗು, ತಕ್ಷಣ ಇಲ್ಲಿರುವ ಹನುಮ ಪಾದನ ಮುಟ್ಟಿ ನಿನಗೆ ಒಂದು ದೊಡ್ಡ ಶುಭವಾರ್ತೆ ಕಾದಿದೆ, ಸ್ವೀಕರಿಸು ಅಂತ ಸಾಯಿ ನಮಗೋಸ್ಕರ ಒಂದು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಶನಿವಾರ ಪ್ರತಿಯೊಬ್ಬರೂ ಕೂಡ ಹನುಮಾನ್ ಪಾದ ಮುಟ್ಟೋಣ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಎಂಥ ಶುಭವಾರ್ತೆ ಬರ್ತಾ ಇದೆ ಅನ್ನೋದು ಸಾಯಿ ನಮಗೋಸ್ಕರ ತಂದಿರೋ ಅಂತ ಈ ಸಂದೇಶವನ್ನು ಯಾರು ಮಿಸ್ ಮಾಡದೆ ತಪ್ಪದೆ ಕೇಳಬೇಕು. ಈ ವಿಡಿಯೋ ಯಾರ ಕಣ್ಣಿಗೆ ಬಿದ್ದಿದೆಯೋ ತಪ್ಪದೆ ಅವರ ಜೀವನದಲ್ಲಿ ಶುಭವಾರ್ತೆ ಕೇಳುತ್ತಾರೆ. ಅದು ಕೂಡ ಅತಿ ಶೀಘ್ರದಲ್ಲಿ. ಸಾಯಿ ಸಂದೇಶವನ್ನು ಕೇಳಿದ ನಂತರ ನಿಮಗೆ ಏನು ಅನ್ನೋದು ಗೊತ್ತಾಗತ್ತೆ. ಯಾಕಂದ್ರೆ ಪೂರ್ತಿ ವಿಶ್ವಾಸ ನಂಬಿಕೆ ಇರುವಂತವ್ರು, ಶ್ರದ್ಧೆ ಸಬೂರಿನ ಆಚರಿಸುವಂತವ್ರಿಗೆ ಸಾಯಿ ಪವಾಡಗಳು ಏನು ಅನ್ನೋದು ಪ್ರತ್ಯೇಕವಾಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಾಯಿ ನಮ್ಮ ಜೊತೆ ಸದಾ ಇರ್ತಾರೆ. ನಂಬಿರೋರ ಕಡೆ ಸಾಯಿ ಯಾವತ್ತು ಸಂತೋಷವನ್ನೇ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ನಮ್ಮ ಜೀವನದಲ್ಲಿ ಕಷ್ಟ ಇರಬಹುದು, ಆದರೆ ಬರೋ ಜೀವನದಲ್ಲಿ ಅಂದರೆ ಮುಂದಿನ ಕಾಲದಲ್ಲಿ ಬರೋ ದಿನಗಳಲ್ಲಿ ನಾವು ಸಂತೋಷವಾಗಿ ಇರಬೇಕು ಅಂತ ಇವತ್ತು ನಮಗೆ ಬಂದಿರುವಂಥ ಕಷ್ಟನ ಅತಿ ಶೀಘ್ರದಲ್ಲಿ ದೂರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಎಷ್ಟೇ ಹೇಳಿದ್ರೂ ಕೂಡ ಸಾಯಿ ಮುಂದೆ ನಾವು ಬಡ್ಕೊತೀವಿ, ಬಾಬಾ ಈ ಥರ ನೋವು ಬಂದಿದೆ, ನನಗೆ ಆರೋಗ್ಯ ಸಮಸ್ಯೆ ಬಂದಿದೆ, ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನನಗೆ ಇಂಥ ಅನಾರೋಗ್ಯ ಸಮಸ್ಯೆದಿಂದ ನೀವು ದೂರ ಮಾಡಿದ್ರೆ ಖಂಡಿತ ನಾವು ಶಿರಡಿಗೆ ಬರ್ತೀವಿ, ಅಥವಾ ಈ ಥರ ನಾವೇನಾದರೂ ಒಂದು ಪೂಜೆ ಮಾಡ್ತೀವಿ, ಈ ಥರ ನೀವು ಒಂದು ಹರಕೆ ಮಾಡ್ಕೊತೀರಾ. ಅದೇ ರೀತಿಯಲ್ಲಿ ಸಾಯಿ ಮೇಲೆ ನಾವು ಅಷ್ಟು ನಂಬಿಕೆ ಇಟ್ಕೊಂಡು, ಅಂದರೆ ನಮ್ಮ ಗುರು ಬಗ್ಗೆ ನಾವು ಎಷ್ಟು ಮಾಹಿತಿನ ಕೊಡ್ತೀವಿ. ಇವಾಗ ನಮಗೆ ಒಳ್ಳೆಯದಾಗಿದೆ, ನಮ್ಮ ಮನೆಯಲ್ಲಿ ಸಾಯಿ ತಪ್ಪದೆ ನಮ್ಮ ಮಾತು ಕೇಳ್ತಾರೆ. ಏನಾದರೂ ತೊಂದರೆ ಬಂದರೆ ತಕ್ಷಣ ಸಾಯಿ ಮುಂದಕ್ಕೆ ಹೋಗಿ ನಾವು ಆ ವಿಷಯ ಬಗ್ಗೆ ಹೇಳ್ತೀವಿ. ಅದಕ್ಕೆ ಸಾಯಿ ತಪ್ಪದೆ ನಮಗೆ ಉತ್ತರ ಕೊಡ್ತಾರೆ. ಅದು ನೀವು ಯಾವ ರೀತಿ ಕೇಳಬೇಕು, ಸಾಯಿ ಭಕ್ತರಿಗೆ ನೀವು ಕೇಳಿ ಎಲ್ಲ ಕೂಡ ಗೊತ್ತಾಗತ್ತೆ. ಅವರ ಮನೆಯಲ್ಲಿ ಎಂಥ ಪವಾಡಗಳು ನಡೆಯುತ್ತೋ ಕೇಳಿದ ತಕ್ಷಣ ನಿಮಗೂ ಗೊತ್ತಾಗತ್ತೆ ಸಾಯಿ ಅಂದರೆ ಏನು ಅಂತ. ಸಾಯಿ ಯಾವತ್ತೂ ಯಾರಿಗೂ ಮೋಸ ಮಾತು ಹೇಳಿಲ್ಲ. ಸಾಯಿ 11 ವಚನಗಳು ಹೇಳಿದ್ದಾರೆ. ಅದನ್ನ ಎಲ್ಲರೂ ಕೂಡ ಅವರ ಜೀವನದಲ್ಲಿ ಆಚರಿಸಿದರೆ ಖಂಡಿತ ಅವರ ಜೀವನಕ್ಕೆ ಏನು ಅನ್ನೋದು ಗೊತ್ತಾಗುತ್ತೆ. ಆದರೆ ಯಾವತ್ತೂ ತಪ್ಪನ್ನೋದೇ ಮಾಡಲ್ಲ. ಇವತ್ತು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂದರೆ ಖಂಡಿತ ನಿಮಗೆ ಸಾಯಿ ಹೇಳ್ತಾ ಇರೋವಂಥದ್ದು, ಸಾಯಿ ಎಂಥ ಸಂದೇಶವನ್ನು ಕೊಡ್ತಾ ಇದ್ದಾರೋ ಅಥವಾ ಸಾಯಿ ಸಚ್ಚರಿತ್ರದಲ್ಲಿ ಏನು ಹೇಳಿದ್ದಾರೋ ಆ ಪವಾಡಗಳೆಲ್ಲ ಕೂಡ ಓದಿದ ನಂತರ ಯಾರು ತಪ್ಪು ಮಾಡೋದೇ ಇಲ್ಲ. ಇನ್ ಕೇಸ್ ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದ್ರೆ ತಪ್ಪದೇ ಅದಕ್ಕೂ ಕೂಡ ಒಂದು ಶಿಕ್ಷೆ ಅನ್ನೋದು ಇರುತ್ತೆ. ಆ ಶಿಕ್ಷೆಗೆ ಸಾಯಿ ಅದನ್ನು ಮುಂದೆ ನಿಂತು ಆ ಶಿಕ್ಷೆ ಯಾವ ರೀತಿ ನಾವು ಅನುಭವಿಸಬೇಕು ಅನ್ನೋದು ಅವರೇ ತಾನಾಗೇ ನೋಡಿಬಿಟ್ಟು ಅದನ್ನು ಅತೀ ಕಡಿಮೆದಲ್ಲಿ ನಮಗೆ ಆ ನೋವನ್ನು ಕೊಟ್ಟು ದೂರ ಮಾಡ್ತಾರೆ. ಅದು ಎಲ್ಲರೂ ಅನುಭವ. ಅಂದರೆ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇರೋವಂಥವ್ರು ಹೇಳಿರೋ ಮಾತಿದು. ಸಾಯಿ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿರೋರು ಯಾವತ್ತೂ ತಪ್ಪು ಮಾಡಲ್ಲ. ಇನ್ ಕೇಸ್ ತಪ್ಪು ಮಾಡಿದ್ರು ನನಗೆ ಸಾಯಿ ಇದ್ದಾರೆ, ಖಂಡಿತ ನನಗೆ ದೂರ ಆಗುತ್ತೆ, ನನಗಿರೋ ಅಂಥ ಕಷ್ಟಗಳು ಸಾಯಿ ನೋಡ್ಕೊತಾರೆ ಅನ್ನೋ ನಂಬಿಕೆಯಿಂದ ಅವರು ಮುಂದಕ್ಕೆ ಹೋಗ್ತಾರೆ. ಬಂದಿರುವಂಥ ಕಷ್ಟ ಏನೂ ಇಲ್ಲ ಅಂತ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಮುಂದಕ್ಕೆ ಹೋಗ್ತಾರೆ. ಮಗು, ಜೀವನದಲ್ಲಿ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ, ಪ್ರತಿ ಜೀವಿ ತಪ್ಪು ಮಾಡುತ್ತೆ. ಆದರೆ ಆ ತಪ್ಪುಗಳಿಗೆ ಸರಿಯಾದ ಸಮಯದಲ್ಲಿ ನೀವು ಅದನ್ನು ಅನುಭವಿಸಿ ಆಮೇಲೆ ಮತ್ತೆ ಮತ್ತೆ ಆ ತಪ್ಪನ್ನು ಮಾಡಬಾರದು. ಆ ಥರ ನೀವು ನೋಡ್ಕೋಬೇಕು. ಜೀವನದಲ್ಲಿ ಎಲ್ಲರಿಗೂ ಕೂಡ ಇದು ಒಂದು ಪಾಠ. ಮಗು, ಏನು ಶಾಶ್ವತವಲ್ಲ. ಕಷ್ಟದಲ್ಲಿ ಇರೋವಾಗ ಅವರನ್ನು ಆದಷ್ಟು ಸಹಾಯ ಮಾಡಿ. ಅದು ನಿನ್ನ ಕೈಯಲ್ಲಿ ಆಗಿಲ್ಲ ಅಂದರೆ ಆದಷ್ಟು ಧೈರ್ಯವ ಮಾತುಗಳನ್ನು ಅವರಿಗೆ ಹೇಳಬೇಕು. ಧೈರ್ಯದಿಂದ ಮುಂದಕ್ಕೆ ಹೋಗಿ ಈ ಕಷ್ಟಗಳೇನು ಶಾಶ್ವತವಲ್ಲ ಅಂತ ಅವರಿಗೆ ಧೈರ್ಯ ಮಾತುಗಳು ಹೇಳಿದ್ರೆ ಅವರು ಜೀವನದಲ್ಲಿ ನನಗಂತೂ ಒಬ್ಬರು ಆತ್ಮೀಯರು ಇದ್ದಾರೆ ಅನ್ನೋದು ಅವರ ಮನಸ್ಸಿಗೆ ಅನಿಸುತ್ತೆ. ಯಾರಿಗೂ ಯಾವತ್ತೂ ನೋವು ಕೊಡಬಾರದು. ನಿಮ್ಮಿಂದ ಯಾರು ಈ ನೋವನ್ನು ಅನುಭವಿಸ್ತಾ ಇದ್ರೆ ಆ ನೋವು ಮತ್ತೆ ತಿರುಗಿ ವಾಪಸ್ ಬರುತ್ತೆ. ಅದಕ್ಕೆ ಯಾರಿಗೂ ಕೂಡ ನೀವು ನೋವು ಕೊಡಬಾರದು. ಎಲ್ಲ ಜೀವಿಯಲ್ಲೂ ಕೂಡ ಭಗವಂತನ ನೋಡಬೇಕು.
ಮಗು, ನೀನು ಕೇಳಿರೋ ಅಂತ ಪ್ರಶ್ನೆಗಳಿಗೆ ನಾನು ಸಮಾಧಾನ ಕೊಡ್ತೀನಿ. ನಿನ್ನ ಮನಸ್ಸಿನಲ್ಲಿ ಏನು ಅನ್ಕೊಂಡಿದೀಯೋ ಅದು ನೆರವೇರುತ್ತೆ. ನಿನ್ನ ಬೇಡಿಕೆಗಳು ಕೂಡ ತಪ್ಪದೆ ಒಂದು ದಿನ ಅದು ಶೀಘ್ರವಾಗಿ ನಿನ್ನ ಮುಂದಕ್ಕೆ ಬರುತ್ತೆ. ಮನಸ್ಸಿನಲ್ಲಿ ಏನು ತೊಂದರೆಗಳಿದ್ರೂ ಕೂಡ ಶಾಶ್ವತವಾಗಿ ನಿಮ್ಮಿಂದ ದೂರ ಮಾಡ್ತೀನಿ ಅಂತ ಸಾಯಿ ನಮಗೋಸ್ಕರ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶವನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಇದನ್ನ ತಪ್ಪದೆ ಪ್ರತಿಯೊಬ್ಬರು ಆಚರಿಸಿ. ಯಾಕಂದ್ರೆ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇರುವಂತವ್ರು ಹನುಮಾನ್ ಪಾದನ ಮುಟ್ಟಿದ್ದೀರ. ಹನುಮಾನ್ ನಾಮಸ್ಮರಣೆ ಯಾರು ಮಾಡ್ತಾರೋ ಅವರ ಜೀವನದಲ್ಲಿ ಸಂತೋಷವಾಗಿ ಇರುತ್ತಾರೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.